2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಅಂತ್ಯವಾಗುತ್ತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಆ ಹೇಳಿಕೆಗೆ ಚೆಲುವರಾಯಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಚ್.ಡಿ.ಕೆ ಭವಿಷ್ಯವನ್ನ ಅವರು ಬರೆದುಕೊಂಡ್ರೆ ಸಾಕು, ಬೇರೆಯವರ ಭವಿಷ್ಯ ಕುಮಾರಸ್ವಾಮಿ ಆಮೇಲೆ ಹೇಳಲಿ. ಎಚ್.ಡಿ.ಕೆ ಆರೋಪಕ್ಕೆ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಅಸ್ಥಿರತೆಯ ಬಗ್ಗೆ ಮಾತನಾಡುವಂಥದ್ದು ಸರಿಯಲ್ಲ. ಏನೇ ಮಾತನಾಡಿದ್ರೂ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ಅವರ ಭವಿಷ್ಯವನ್ನ ಅವರು ಬರೆದುಕೊಂಡ್ರೆ ಸಾಕು, ಬೇರೆಯವರ ಭವಿಷ್ಯ ಆಮೇಲೆ ಹೇಳಿ. ಮೇಲುಕೋಟೆಯಲ್ಲಿ ಎಚ್.ಡಿ.ಕೆ ವಿರುದ್ಧ ಸಚಿವ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಭವಿಷ್ಯ ಹೇಳೋರು ರಾಜ್ಯದಲ್ಲಿ 5 ವರ್ಷ ಅಧಿಕಾರ ಸಂಪೂರ್ಣ ಮಾಡೋಕ್ಕಾಗ್ಲಿಲ್ಲ ಅಂತ ಭವಿಷ್ಯವನ್ನ ಹೇಳ್ತಾರೆ ಅನ್ಸುತ್ತೆ. ಅದಕ್ಕೆ ಬೇರೆಯವರು ಸಹ 5 ವರ್ಷ ಆಡಳಿತ ಮಾಡಲ್ಲ ಅನ್ನೋ ಅಂಜಿಕೆ ಇರಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ತಿರುಗೇಟನ್ನ ನೀಡಿದ್ದಾರೆ. ಯಾವ್ದಾರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ತೊಗೊಂಬಂದಿರಬೇಕು. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಸಾಕು, ಬೇರೆಯವ್ರ ಭವಿಷ್ಯ ಹೇಳೋದಿರಲಿ. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಬಹುಶಃ ಅವ್ರು ಯಾವಾಗಲೂ 5 ವರ್ಷ ಸಂಪೂರ್ಣವಾಗಿ ಆಡಳಿತ ಯಾಕೆ ಮಾಡೋಕ್ಕಾಗಲಿಲ್ಲ, ಅದೇ ಬೇರೆಯವ್ರಿಗೂ ಕಂಪೇರ್ ಮಾಡ್ತಾರೆ ಅಂತ ಕಾಣುತ್ತೆ ನಾನು ನೋಡಿದ ಮಟ್ಟಿಗೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಾಗ್ಲೂ ಸಂಪೂರ್ಣವಾಗಿ 5 ವರ್ಷ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಅವರು ಬೇರೆಯವ್ರಿಗೂ ಸಹ ಇದೇ ಥರ ಆಗುತ್ತೇನೋ ಅನ್ನೋ ಒಂದು ಅಂಜಿಕೆ ಇದೆ. ನಮ್ಮಲ್ಲಿ ಆ ಥರ ಏನಿಲ್ಲ. ಅದು ಒಬ್ಬ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಅಸ್ಥಿರತೆಗೊಳಿಸೋ ಆಲೋಚನೆ ಮಾಡೋದೇ ಮಹಾ ಅಪರಾಧ. ಯಾರನ್ನೇ ಆಗಲಿ, ಅದು ಆಕಸ್ಮಿಕ ನಮ್ಮ ಕೈಲಿಲ್ಲ ಎಲ್ಲವೂ. ಸೊ ಆದರೆ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಪದೇ ಪದೇ ಈ ರೀತಿ ಮಾತನಾಡ್ತಕ್ಕಂಥದ್ದು, ಅಸ್ಥಿರತೆ ಬಗ್ಗೆ ಅವರ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಒಬ್ಬ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಜನಪ್ರತಿನಿಧಿಗೂ ಸೂಕ್ತ ಅಲ್ಲ. ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು ಇದನ್ನು ಮತ್ತೆ ಮಾತಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ನೋದನ್ನು ಅವರೇ ಆಲೋಚನೆ ಮಾಡಿದ್ರು. ಸಿಎಂ ಚರ್ಚೆ ವಿಚಾರ ಬಹಳಷ್ಟು ಇದಾಗ್ತಾ ಇದೆ. ಹೈಕಮಾಂಡ್ ಕೂಡ ಎಲ್ಲರಿಗೂ ಹೇಳಿರುವಂಥದ್ದು, ಆದರೂ ಕೂಡ ಪದೇ ಪದೇ ಹೇಳ್ತಾರೆ ರಾಜಣ್ಣ ಯಾರೇನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಮ್ಮದು ಯಾವುದು ಅಲ್ಲ, ಹೈಕಮಾಂಡೇ ನಮ್ಮ ತೀರ್ಮಾನಗಳು, ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.